2000 ಜನ ಸೇರಿ ಪೊಲೀಸ್ ಸ್ಟೇಷನ್ನ ಪೊಲೀಸ್ ವಾಹನಗಳನ್ನು ಪುಡಿಗಟ್ಟುವಂತ ಪ್ರಯತ್ನ ನಡೀತಾ ಇದೆ. ಇದು ನಿಜವಾಗ್ಲೂ ಕೂಡ ದಿಗ್ಭ್ರಮೆಗೆ ಪಡುವಂತ ಒಂದು ಸಂಗತಿ ಅಂತೇಳಿ ನಾನು ಭಾವಿಸ್ತೇನೆ. ಎಲ್ಲಿದ್ರು ಆ ಜನ, ಯಾಕೆ ಒಟ್ಟಾದ್ರು? ಇವರು ಈ ರೀತಿ ಮಾಡಬೇಕಾದ್ರೆ ಪೊಲೀಸರ ಬಗ್ಗೆ ಭಯ, ಕಾಯ್ದೆ ಬಗ್ಗೆ ಭಯ ಯಾವುದು ಕೂಡ ಇಲ್ಲದೆ ಇರುವಂತಹ ಒಂದು ಪರಿಸ್ಥಿತಿಯನ್ನು ನೋಡಿದಾಗ ಈ ಸರ್ಕಾರದ ಬಗ್ಗೆ ಇಂಥ ಅಪರಾಧ ಮಾಡೋರಿಗೆ ಯಾವುದೇ ರೀತಿ ಭಯ, ಆತಂಕ ಯಾವುದು ಕೂಡ ಇಲ್ಲ. ಕಾರಣ ಇಷ್ಟೇ, ಹಿಂದೆ ಕೆಜೆಹಳ್ಳಿ, ಡಿಜೆಹಳ್ಳಿಯಲ್ಲಿ ಪ್ರಕರಣ ನಡೆದಂತಹ ಸಂದರ್ಭದಲ್ಲಿ ಅರೆಸ್ಟ್ ಆದಂಥವ್ರನ್ನ ಹುಬ್ಬಳ್ಳಿಯ ಗಲಭೆಯಲ್ಲಿ ಪೊಲೀಸ್ ಠಾಣೆಯ ಮೇಲೆ ಬಿಕ್ಕಿ ಹಚ್ಚಲಿಕ್ಕೆ ಬಂದಿರತಕ್ಕಂಥ ಜನರ ಮೇಲೆ, ಅದರಲ್ಲಿ ಅರೆಸ್ಟ್ ಆದಂಥವ್ರ ಬಗ್ಗೆ ಶಾಸಕರಾದಂಥವರು ಮತ್ತು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥವರು ಅವರ ಅಮಾಯಕರು ಅವ್ರನ್ನ ಬಿಟ್ಬಿಡಿ, ಅವ್ರ ಕೇಸನ್ನ ವಿಡ್ರಾ ಮಾಡಿ ಅಂತೇಳಿ ಹೇಳಿ ಲೆಟರ್ ಕೊಟ್ರೆ ಇದರ ಸಂದೇಶ ಏನು ಹೋಗುತ್ತೆ? ಆಡಳಿತದಲ್ಲಿರುವಂಥವರು ಬಿಗಿಯಾಗಿರ್ಬೇಕು, ಅಪರಾಧ ಮಾಡೋರಿಗೆ ಟೆರರ್ ಆಗಿ ಇದ್ದಾಗ ಮಾತ್ರ ಶಾಂತಿ ಲಭ್ಯತೆ ಆಗ್ತದೆ. ಈ ಸರ್ಕಾರದ ಆರಂಭದಲ್ಲೇ ಈ ರೀತಿಯ ಮೆಸೇಜ್ ಅನ್ನು ಕೊಟ್ಟಿದ್ದಾರೆ. ವಿಧಾನಸೌಧದ ಒಳಗಡೆ ದೇಶ ವಿರೋಧಿ ಘೋಷಣೆ, ಪಾಕಿಸ್ತಾನದ ಪರ ಘೋಷಣೆ, ಮೊನ್ನೆ ಕೊಪ್ಪದಲ್ಲಿ ಪಾಕಿಸ್ತಾನದ ಪರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಘೋಷಣೆಯನ್ನ ಹಾಕಿರ್ತಕ್ಕಂಥದ್ದನ್ನು ನಾವೆಲ್ಲ ನೋಡಿದ್ದೀವಿ. ಇದು ಸಹಜವಾಗಿ ನಡೀತಾ ಇದೆ, ಇದು ಸಹಜ ಅನ್ನೋ ರೀತಿಯಲ್ಲಿ ನಡೀತಾ ಇದೆ. ಸಾರ್ವಜನಿಕರು ಆಶ್ಚರ್ಯದಿಂದ ನೋಡ್ತಾ ಇದ್ದಾರೆ, ಇದು ಹೇಗಾಗ್ತದೆ ಅಂತ. ಸರ್ಕಾರದಲ್ಲಿ ಅವರಿಗೆ ಏನೋ ಅನ್ಸೋದೇ ಇಲ್ಲ. ಯಾಕಂದ್ರೆ ವಿಧಾನಸೌಧದ ಒಳಗಡೆ ಘೋಷಣೆ ಕೂಗಿದವ್ರ ಬಗ್ಗೆ ಮಂತ್ರಿಗಳಾದಿಯಾಗಿ ಎಲ್ಲರೂ ಸಮರ್ಥನೆ ಮಾಡ್ಕೊಂಡ್ರು, ಹಾಗೆ ಕೂಗ್ಲೇ ಇಲ್ಲ ಅಂತ. FSL ರಿಪೋರ್ಟ್ ಬಂದ ನಂತರವೇ ಒಪ್ಕೊಳ್ತಾರೆ. ಹೋಟೆಲ್ನಲ್ಲಿ ಬಾಂಬ್ ಸಿಡಿದಾಗ ಅದು ಬಿಸ್ನೆಸ್ ಜಲಸಿಯಿಂದ ಆಗಿರಬಹುದು ಅಂತೇಳಿ ಹೇಳಿ ಸ್ವತಃ ಮುಖ್ಯಮಂತ್ರಿಗಳೇ ಹೇಳ್ತಾರೆ. ತಕ್ಷಣದಲ್ಲಿ ಇದು ಆತಂಕವಾದಿಗಳಾಗಿರಬಹುದು ಅನ್ನುವಂಥ ಒಂದು ಸಣ್ಣ ಉದ್ಗಾರವೂ ಅವ್ರ ಬಾಯಲ್ಲಿ ಬರಲಿಲ್ಲ. ಅಂದ್ರೆ ಯಾರನ್ನ ರಕ್ಷಣೆ ಮಾಡ್ಲಿಕ್ಕೆ ಹೊರಟಿದ್ದಾರೆ ಇವರು? ಸ್ವತಃ ಹುಬ್ಳಿನಲ್ಲಿ ನಡೆದಿರ್ತಕ್ಕಂಥ ಮರ್ಡರ್ ಪ್ರಕರಣದಲ್ಲಿ ಅಂಜಲಿ, ಹುಬ್ಬಳ್ಳಿಯ ನೇಹ ಹಿರೇಮಠ ಪ್ರಕರಣದಲ್ಲಿ ಚೂರಿ ಹಾಕಿ ಕೊಂದಾಗ ಸ್ವತಃ ಗೃಹ ಸಚಿವರು ಹೇಳ್ತಾರೆ ಅದು ಲವ್ ಪ್ರಕರಣಕ್ಕೆ ಸಂಬಂಧಪಟ್ಟಿದ್ದು. ಹೀಗೆ ಪ್ರತಿಯೊಂದು ಕೂಡ ತಕ್ಷಣದಲ್ಲೇ ನಡೆಯುತ್ತೆ. ಅಂಜಲಿ ಪ್ರಕರಣ, ಹಾಗೇನೆ ಯಾದಗಿರಿನಲ್ಲಿ ಅದೇ ಸಂದರ್ಭದಲ್ಲಿ ಒಬ್ಬ ದಲಿತನ ಕೊಲೆ ಆಗ್ತದೆ. ರೊಟ್ಟಿ ಕೇಳಕ್ಕೆ ರಾತ್ರಿ ಹೋಗ್ತಾನೆ, ಹೋಗಿ ಬಂದ್ರ ಮೇಲೆ ಅವನ ಮನೆ ನುಗ್ಗಿ ಅವನು ಮರ್ಡರ್ ಮಾಡ್ತಾನೆ, ಒಬ್ಬ ದಲಿತ ಯುವಕ. ಹೀಗೆ ಇವತ್ತು ಕ್ರೈಮ್ ರೇಟ್ ಸಿಕ್ಕಾಪಟ್ಟೆ ಏರ್ತಾ ಇದೆ. ಹೀಗೆ ಇದನ್ನ ನೋಡುವಾಗ ಇಲ್ಲೊಂದು ಸರ್ಕಾರ ಇದೆಯೋ ಇಲ್ವಾ, ಪೊಲೀಸ್ ಅನ್ನುವಂಥ ಒಂದು ವ್ಯವಸ್ಥೆ ಬದುಕಿದೆಯೋ ಸತ್ತಿದೆಯೋ, ಇದು ನಮಗೆ ಅನ್ಸುತ್ತೆ. ಮಾದಕ ವಸ್ತುಗಳು
ಆಂಧ್ರದಿಂದ ಬಂದು ಇಲ್ಲಿ ರೇವ್ ಪಾರ್ಟಿ ನಡೆಸ್ಬೋದು ಅಂತೇಳಿ ಹೇಳಿ ಅವ್ರಿಗೆ ಅನ್ಸಿದೆ. ಇದು ಸೇಫೆಸ್ಟ್ ಸ್ಥಳ ಆಯಿತು ಕರ್ನಾಟಕ. ಎಂಜಾಯ್ ಮಾಡ್ಲಿಕ್ಕೆ ಬರ್ತಾರೆ ಅಲ್ಲಿಂದ. ಯಾವ್ಯಾವ ರೀತಿ ಮಾದಕ ವಸ್ತುಗಳನ್ನ ಸೇವನೆ ಮಾಡಿದ್ದಾರೆ ಈಗಾಗಲೇ ನಿಮ್ಮ ಮೀಡಿಯಾದಲ್ಲಿ ಬಂದಿದೆ. ಯಾರೋ ಫೋನ್ ಮಾಡಿ ಒತ್ತಡ ಮಾಡಿದ್ರ ಮೇಲೆ ಹೋಗ್ತಾರೆ. ಲೋಕಲ್ ಪೊಲೀಸ್ ಹೋಗೋದಿಲ್ಲ. ಲೋಕಲ್ ಪೊಲೀಸರಿಗೆ ಮಾಮೂಲಿ ಕೊಟ್ಟೆ ಇದನ್ನ ನಡೆಸ್ತಾ ಇದ್ದಾರೆ. ಹಾಗಾಗಿ ಮಾದಕ ವಸ್ತುಗಳು ಬಹಳ ಕ್ರೈಮ್ಗಳಿಗೆ ಕಾರಣ ಆಗಿದೆ. ಎಲ್ಲೆಂದ್ರಲ್ಲಿ ಸಿಗ್ತದೆ, ಅಲ್ಲಿ ಇಲ್ಲಿ ಹಿಡಿತಾ ಇದ್ದಾರೆ ಪೊಲೀಸ್ನವರು. ನಾನು ಹಿಡಿಯೋದಿಲ್ಲ ಅಂತ ಹೇಳೋದಿಲ್ಲ, ಆದರೆ ಅದರಲ್ಲಿ ಎಷ್ಟು ಪರ್ಸೆಂಟ್ ಹಿಡಿದೇ ಇರುವಂತಹದ್ದು ಎಷ್ಟು, ಉಪಯೋಗ ಆಗಿರ್ತಕ್ಕಂಥದ್ದು ಎಷ್ಟು, ಕ್ವಿಂಟಾಲ್ ಗಟ್ಟಲೆ. ಇದ್ರ ಬಗ್ಗೆ ಸರ್ಕಾರ ಕೈಗೊಂಡಂತ ಕ್ರಮಗಳೇನು, ಯಾವ ರೀತಿ ಇದನ್ನ ಹದಬಸ್ಲಿಕ್ಕೆ ಇಡ್ಲಿಕ್ಕೆ ಏನು ಕ್ರಮ ಆಗಿದೆ, ಯಾವುದು ಎಲ್ಲೂ ಕೂಡ ಕಂಡು ಬರಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ವಿಶೇಷವಾಗಿ ಇವರ ತುಷ್ಟೀಕರಣದ ರಾಜಕಾರಣದಿಂದ ಇವತ್ತು ಸರ್ವ ಜನಾಂಗದ ಶಾಂತಿಯ ತೋಟ ಆಗಿ ಉಳಿಲೇ ಇಲ್ಲ ಕರ್ನಾಟಕ. ಇದು ಅಶಾಂತಿ ತೋಟವಾಗಿ ನಿರ್ಮಾಣ ಮಾಡಲಿಕ್ಕೆ ಎಲ್ಲ ಶಕ್ತಿಗಳು ಇಲ್ಲಿ ತಲೆ ಎತ್ತಾ ಇದ್ದಾವೆ. ಅಧಿಕಾರದಲ್ಲಿರೋರು ಅವರೆಲ್ಲ ನಮ್ಮ ಬ್ರದರ್ಸ್ ಅಂತ ಹೇಳ್ತಾರೆ. ಕಾನೂನು ಬಾಹಿರವಾಗಿ ದೇಶ ವಿರೋಧಿಗಳಾಗಿ ಕೆಲಸ ಮಾಡುವಂಥವ್ರು ಇದು ನಮ್ಮ ಸರ್ಕಾರ ಅಂತೇಳಿ ಹೇಳಿ ಅಭಿಮಾನದಿಂದ ಹೆಮ್ಮೆಯಿಂದ ಇವತ್ತು ಬದುಕಿರುವಂಥ ಒಂದು ಪರಿಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ಇದೆ. ಹಾಗಾಗಿ ಅದರ ಜೊತೆಗೆ ನಕ್ಸಲೀಯ ಚಟುವಟಿಕೆಗಳು ಕೂಡ ಇವತ್ತು ತಲೆ ಎತ್ತಾ ಇದ್ದಾವೆ. ಅಲ್ಲಿ ಇಲ್ಲಿ ಚಲನವಲನಗಳು ಈಗಾಗಲೇ ಕಂಡು ಬರ್ತಾ ಇದ್ದಾವೆ. ಹೀಗಾಗಿ ಒಂದು ರೀತಿ ಕ್ರೈಮಿಗೂ ಕಾಂಗ್ರೆಸ್ಸಿಗೂ ಒಂದು ರೀತಿಯಿಂದ ಬಾಂಧವ್ಯ ಇದೆ ಅಂತ ಹೇಳಿ ನಮ್ಗೆ ಅನಿಸ್ತದೆ. ನನ್ನ ಹತ್ರ ಇರೋ ಫಿಗರ್ ಪ್ರಕಾರ ಹಿಂದಿನ ವರ್ಷ 1,80,742, ಆಮೇಲೆ 1,63,697 ಅದರ ಹಿಂದಿನ ವರ್ಷ. 1,50,080. ಹೀಗೆ ಕ್ರೈಮ್ ರೇಟ್ ಜಾಸ್ತಿ ಆಗ್ತಾ ಇದೆ, ಜನರ ನೆಮ್ಮದಿ ಹಾಳಾಗ್ತಾ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಮೊನ್ನೆ ದಿನ ನಮ್ಮ ರಾಜ್ಯ ನಾಯಕರು ಮೀಡಿಯಾದಲ್ಲಿ ಹೇಳಿದಾಗ ಕರ್ನಾಟಕ ರಾಜ್ಯ ವಿಶೇಷವಾಗಿ ಬೆಂಗಳೂರು ಇದರ ಬಗ್ಗೆ ನೀವೇನು ಏನಾದರೂ ಹೇಳಿದ್ರೆ ಅದು ತೊಂದರೆ ಆಗ್ತದೆ, ಇಲ್ಲಿ ಇನ್ವೆಸ್ಟರ್ಸ್ ಬರೋದಿಲ್ಲ, ಈ ರೀತಿ ಅದನ್ನ ನಮ್ಮ ಗೃಹ ಸಚಿವರು ಇವತ್ತು ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಬ್ರ್ಯಾಂಡ್ ಬೆಂಗಳೂರಿಗೆ ಹೊಡೆತ ಬೀಳುತ್ತೆ, ಉಡ್ತಾ ಬೆಂಗಳೂರು ಅಂತ ಹೇಳಿ ಏನು ಹೇಳಿದ್ರು, ಈ ಶಬ್ದದಿಂದ ಬ್ರ್ಯಾಂಡ್ ಬೆಂಗಳೂರಿಗೆ ಹೊಡೆತ ಬೀಳ್ತದೆ ಅಂತ. ಹೊಡೆತ ಬೀಳಿಸ್ಬೇಕು ಅಂತೇಳಿ ನಮ್ಮ ಉದ್ದೇಶ ಏನೂ ಇಲ್ಲ. ಚೆನ್ನಾಗಾಗಬೇಕು, ಕರ್ನಾಟಕ ರಾಜ್ಯಕ್ಕೆ ತನ್ನದೇ ಆಗಿರ್ತಕ್ಕಂಥ ಘನತೆ ಗೌರವಗಳಿದ್ದಾವೆ, ಶಾಂತಿ ನೆಮ್ಮದಿಗಳಿದ್ದಾವೆ, ಅನೇಕರು ಇಲ್ಲಿಗೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಬರ್ತಾ ಇದ್ರು ಅಲ್ಲೇ. ಆದರೆ ನಿಮ್ಮ ದುರಾಡಳಿತದಿಂದ ಇವತ್ತು ಕರ್ನಾಟಕ ರಾಜ್ಯಕ್ಕೆ ಬೆಂಗಳೂರಿಗೆ ಕೆಟ್ಟ ಹೆಸರು ಬರ್ತಾ ಇದೆ. ಮತ್ತೆ ಪೊಲೀಸರ ಮಾನಸಿಕತೆಯೂ ಕೂಡ ಬದಲಾವಣೆ ಆಗ್ಬಿಟ್ಟಿದೆ, ಬದಲಾವಣೆ ಆಗಿದೆ. ಮೊನ್ನೆ ದಿನ ನೀವು ಉದಾಹರಣೆಗೆ ಶಿವಮೊಗ್ಗದಲ್ಲೇ ನೋಡಿ, ಮೊದಲನೇ ದಿವಸ ತಲವಾರು ಹಿಡ್ಕೊಂಡು ತಿರುಗ್ತಾರೆ. ಪೊಲೀಸರಿಗೆ ಹೇಳಿದ್ರು ಕೂಡ ಏನು ಆಕ್ಷನ್ ತಗೊಳ್ಳೋದಿಲ್ಲ. ಮೊನ್ನೆ ದಿವಸ 3 ಮರ್ಡರ್ ಆಗ್ತದೆ. ಇದರ ಅರ್ಥ ಏನು? ಒಂದು ಜನಾಂಗದವರು ಏನೇ ತಲವಾರು ಜಳಪಿಸ್ಲಿ, ಏನು ಬೇಕಾದ್ರೂ ಮಾಡಲಿ,
ಹಿಡಿಯೋದು ಸ್ವಲ್ಪ ಕಷ್ಟ ಆಗ್ತದೆ. ಸರ್ಕಾರ ಬದಲಾವಣೆ ಆಗಿದೆ ಅಂತ ಅವ್ರಿಗೆ ಕೂಡ ಗೊತ್ತಿದೆ. ಹಾಗಾಗಿ ಅವ್ರ ಮೇಲೆ ಕ್ರಮ ತಗೊಳ್ಳೋದಿಲ್ಲ. ಗೋವಧೆ ನಿಷೇಧ ಮಸೂದೆ ಇದೆ ನಮ್ಮ ಸರ್ಕಾರದ ಕಾಲದಲ್ಲಿ, ಅದನ್ನ ಮಾಡಿ ಅವ್ರ ಕೈ ಕೊಟ್ಟಿದ್ದೀವಿ ಪೊಲೀಸರಿಗೆ. ಈಗ ಅದನ್ನ ಹಿಡಿದವ್ರ ಮೇಲೆ 307 ಆಗ್ತಾ ಇದ್ದಾರೆ. ವಿಚಿತ್ರ ಇದು ಸ್ಥಿತಿ ಈ ರಾಜ್ಯದಲ್ಲಿ. ಹಿಡಿದು ಕೊಟ್ಟವ್ರ ಮೇಲೆ 307 ಕೇಸ್, ಹಿಡಿದು ಕೊಟ್ಟವ್ರ ಮೇಲೆ ಜೈಲಿಗೆ ಕಳಿಸುವಂತ ಕೆಲಸ ಆಗ್ತಾ ಇದೆ. ಬಹಳ ಬದಲಾವಣೆ ಆಗಿದೆ ಪೊಲೀಸ್. ಯಾಕಂದ್ರೆ ಆಳುವ ಮತ್ತೆ ಅನೇಕ ಸಾರಿ ರಾಜಕೀಯವಾಗಿ ಸೇಡಿನ ಮನೋಭಾವದಿಂದ ಪೊಲೀಸರನ್ನ ಇನ್ಫ್ಲುಯೆನ್ಸ್ ಮಾಡಿ ಇವತ್ತು ಬಿಜೆಪಿ ಕಾರ್ಯಕರ್ತರ ಮೇಲೆ ರೌಡಿ ಲಿಸ್ಟ್ ಅನ್ನ ಓಪನ್ ಮಾಡುವಂತಹದ್ದು, ಕೇಸ್ಗಳನ್ನ ಹಾಕುವಂತಹದ್ದು, ಇಂತಿಂಥ ಸೆಕ್ಷನ್ಗಳನ್ನೇ ಹಾಕು ಅಂತೇಳಿ ಹೇಳಿ ಪೊಲೀಸಿಗೆ ಆದೇಶ ಮಾಡುವಂತ ಒಂದು ಪರಿಸ್ಥಿತಿಯು ಕೂಡ ಇವತ್ತು ನಿರ್ಮಾಣ ಆಗ್ತಾ ಇದೆ. ಹಾಗಾಗಿ ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿದಿದೆ. ಇದನ್ನು ಸರಿ ಮಾಡದೆ ಹೋದರೆ ಜನರ ಶಾಂತಿಯುತವಾದಂಥ ಬದುಕಿಗೆ ತೊಂದರೆ ಆಗ್ತದೆ. ಬಿಜೆಪಿ ಖಂಡಿತವಾಗೂ ಇದರ ವಿರುದ್ಧ ರಾಜ್ಯದಾದ್ಯಂತ ಬಹಳ ದೊಡ್ಡ ಹೋರಾಟವನ್ನು ನಾವು ಹಮ್ಮಿಕೊಳ್ತೇವೆ. ಇದನ್ನು ಸರಿಪಡಿಸ್ಕೊಳ್ಳುವಂಥದ್ದು ಬಹಳ ಒಳ್ಳೆಯದು ರಾಜ್ಯದ ದೃಷ್ಟಿಯಿಂದ. ನೀವು ಯಾಕೆ ಬೇಕಾದ್ರೂ ಆಗಲಿ ನಡೀತದೆ ಅಂತ ಹೇಳಿ ಆದರೆ ನಮ್ಮದೇ ತೊಂದರೆ ಇಲ್ಲ, ನಾವು ಜನರ ಹತ್ರ ಹೋಗ್ತೀವಿ.